ನಮಸ್ಕಾರ ಗುರು, ನೀವು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಬಂದು RCB ಅಭಿಮಾನಿಗಳಿಗೆ ಸಿಹಿ ಸುದ್ದಿ ಅಂತ ಹೇಳಬೇಕು. ಯಾಕಂದರೆ ನಮ್ಮ ಕನ್ನಡಿಗ ವಿಜಯ್ ವೈಶಾಖ್ ಕುಮಾರ್ ಮತ್ತು ವಿಲ್ ಜಾಕ್ಸ್ ಮತ್ತು ಟಾಪ್ ಪ್ಲೇ ಅವರು ಬೆಂಕಿ ಆಟ ಆಡಿದ್ದಾರೆ ಅಂತ ಹೇಳಬೇಕು. ಯಾವ ರೀತಿ ಆಟ ಆಡಿದರೆ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲನ್ನು ಸೆಲೆಕ್ಟ್ ಮಾಡಿ. ಯಾಕಂದರೆ ನಾನು ಮಾಡೋ ಪ್ರತಿ ನೋಡೋದಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು. ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ಗುರುಮ RCB ತಂಡ ಬೆಂಚ್ ಸ್ಟ್ರೆಂತ್ ತುಂಬಾ ಬಲಿಷ್ಠ ಆಗಿದೆ ಅಂತ ಹೇಳಬೇಕು. ಆದರೆ ಪ್ಲೇಯಿಂಗ್ ಲೈನ್ ತುಂಬಾ ಕೆಟ್ಟಾಗಿ ಆಡ್ತಾ ಇದ್ದಾರೆ ನಮ್ಮ RCB ಮ್ಯಾನೇಜ್ಮೆಂಟ್ ಅವರು ಅಂತ ಹೇಳಬೇಕು ಗುರು. ಆ ರೀತಿ ಪ್ಲೇಯಿಂಗ್ ಲೈನ್ ಆಡ್ತಾರೆ ಅಂತ ಹೇಳ್ಬೇಕು. ಯಾಕಂದರೆ ಬೆಂಚ್ ಸ್ಟ್ರೆಂತಲ್ಲಿ ಇರೋಂಥ ಆಟಗಾರರು ಅಂದರೆ ಇನ್ನೂ ಚಾನ್ಸ್ ಸಿಗದಂಥ ಆಟಗಾರರ ಪ್ರಾಕ್ಟೀಸಲ್ಲಿ ಮಿಂತಾರೆ ಅಂತ ಹೇಳಬೇಕು. ಉದಾಹರಣೆಗೆ ಟಾಪ್ ಪ್ಲೇ ಅವರು ಮತ್ತು ವಿಲ್ ಜಾಕ್ಸ್ ಅವರು ಇವತ್ತಿನ ಪ್ರಾಕ್ಟೀಸ್ ಮ್ಯಾಚಲ್ಲಿ ಬೆಂಕಿ ಆಟ ಆಡಿದ್ದಾರೆ ಅಂತ ಹೇಳಬೇಕು. ನಾವು ಕನ್ನಡಿಗ ವಿಜಯ್ ವೈಶಾಖ್ಗೆ ಲಾಸ್ಟ್ ಮ್ಯಾಚ್ ಚಾನ್ಸ್ ಸಿಕ್ತು, ಚೆನ್ನಾಗಿ ಆಟ ಆಡು ಅಂತ ಹೇಳಬೇಕು. ಈ ಪ್ರಾಕ್ಟೀಸ್ ಮ್ಯಾಚಲ್ಲಿ ವಿಜಯ್ ವೈಶಾಖ್ ಕುಮಾರ್ ಅವರು 3 ವಿಕೆಟ್ನ ಹಾಕಿದ್ದಾರೆ ಅಂತ ಹೇಳಬೇಕು. 25 ರನ್ ಕೊಟ್ಟು 3 ವಿಕೆಟ್ನ ಹಾಕಿದ್ದಾರೆ ಅಂತ ಹೇಳಬೇಕು. ಇನ್ನು ವಿಲ್ ಜಾಕ್ಸ್ ಅವರು ಬೆಂಕಿ ಬ್ಯಾಟಿಂಗ್ ಆಡ ಅಂತ ಹೇಳಬೇಕು. 38 ಬಾಲಲ್ಲಿ 62 ರನ್ ಸಿಡಿಸಿದ್ರು ಅಂತ ಹೇಳಬೇಕು. 38 ಬಾಲಲ್ಲಿ 62 ರನ್ ಸಿಡಿಸಿದ್ರು ವಿಲ್ ಜಾಕ್ಸ್ ಅಂತ ಹೇಳಬೇಕು. ಇನ್ನು ಟಾಪ್ ಪ್ಲೇ ವಿಚಾರಕ್ಕೆ ಬಂತು ಅಂತ ಹೇಳಬೇಕು. ಅವರು ಬೆಂಕಿ ಬೌಲಿಂಗ್ ಮಾಡಿ ಅಂತ ಹೇಳಬೇಕು. ಪವರ್ ಪ್ಲೇ 2 ವಿಕೆಟ್ ಕಿತ್ತೆ ಅಂದರೆ ಡೆತ್ ಅವರಲ್ಲಿ 2 ವಿಕೆಟ್ನ ಕಿತ್ತರು ಅಂತ ಹೇಳಬೇಕು. ಬೆಂಕಿ ಬೌಲಿಂಗ್ ಮಾಡಿದ್ರೆ ಅವರು ಟೋಟಲ್ ಆಗಿ 4 ವಿಕೆಟ್ ಹಾಕಿದ್ದಾರೆ ಅಂತ ಹೇಳಬೇಕು. ಎಷ್ಟು 29 ರನ್ ಕೊಟ್ಟು 4 ವಿಕೆಟ್ ಹಾಕಿದ್ದಾರೆ ಅಂತ ಹೇಳಬೇಕು. ಟಾಪ್ ಪ್ಲೇ ಅಂತ ಹೇಳಬೇಕು. ಅವ್ರಿಗೆ ಚಾನ್ಸ್ ಕೊಡಬೇಕು RCB ತಂಡ. ನಾವು ನೋಡ್ತಾ ಇದ್ದೀವಿ 3 ಮ್ಯಾಚ್ನ ಏನೋ ಕಿತ್ತಿ ದಬಾಕಿಲ್ಲ RCB ತಂಡ ಬೌಲಿಂಗ್ ಅಟ್ಯಾಕ್ ಅಂತ ಹೇಳಬೇಕು. ಆಲ್ರೆಡಿ ಜೋಶಪ್ ಅವರು ಏನೋ ಕಿತ್ತಿ ದಬಾಕಿಲ್ಲ ಅಂತ ಹೇಳಬೇಕು. ಅವ್ರಿಗೆ ಚಾನ್ಸ್ ಕೊಟ್ಟಿದ್ದು ಸಾಕು. ಬೇರೆ ಆಟಗಾರರಿಗೆ ಚಾನ್ಸ್ ಕೊಡಿ. ದುಡ್ಡು ಕೊಟ್ಟಿದ್ದೀರಾ ಸರಿ, ಒಪ್ಕೊಳ್ಳೋಣ. ಆದರೆ ಬೇರೆ ಆಟಗಾರರು ಕೂಡ ಚಾನ್ಸ್ ಕೊಡಬೇಕು. ದುಡ್ಡು ಕೊಟ್ಟಿದ್ದಂಥ ಒಂದೇ ಒಂದು ಉದ್ದೇಶಕ್ಕೆ ಅವ್ರನ್ನೇ ಆಡ್ಸೋದಲ್ಲ ಗುರು. ಬೇರೆ ಆಟಗಾರರು ಕೂಡ ಚಾನ್ಸ್ ಕೊಟ್ಟು ನೋಡಬೇಕು. ಮತ್ತು ಇನ್ನು ಕೂಡ ಕ್ಯಾಮ್ರನ್ ಗ್ರೀನ್ ಅವರು ಕೂಡ ಅಷ್ಟೊಂದು ಫಾರ್ಮಲ್ಲಿ ಕಂಡು ಬಂದು ಲಾಸ್ಟ್ ಮ್ಯಾಚ್ ಚೆನ್ನಾಗಿ ಆಟ ಆಡಿದ್ರು. ಅವರು ಅಷ್ಟೊಂದು ಫಾರ್ಮಲ್ಲಿ ಕಂಡು ಬಂತು ಅಂತ ಹೇಳಬೇಕು. ಬೇರೆ ಆಟಗಾರರಿಗೆ ಚಾನ್ಸ್ ಕೊಟ್ಟರೆ ಚೆನ್ನಾಗಿರುತ್ತೆ ನಮ್ಮ RCB ಮ್ಯಾನೇಜ್ಮೆಂಟ್ ಅಂತ ಭಾಷಣ ಗುರು. ಇದ್ರ ಬಗ್ಗೆ ನೀವೆಂತ ಕನ್ಸಿಡರ್ ಮಾಡಿ. ಇವತ್ತಿನ ಪ್ರಾಕ್ಟೀಸ್ ಮ್ಯಾಚ್ ನಿಮಗೆ ಯಾರ ಆಟ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಗುರು. ನೆಕ್ಸ್ಟ್ ಮ್ಯಾಚ್ ಇರೋದು ಲಕ್ನೋ ಸೂಪರ್ ಜೈಂಟ್ಸ್ ಅಂತ ಹೇಳಬೇಕು. ಗೆಲ್ತಾರೆ ಇಲ್ಲೋ ಅಂತ ಕಮೆಂಟ್ ಮಾಡಿ ಗುರು. ಸಿಗೋ ಇಷ್ಟು ತಡ ಬಾಯ್ ಬಾಯ್, ನಮಸ್ಕಾರ. ಜೈ RCB. ಸರಿ, ಕಪ್ ನಮ್ಮದೇ ಗುರು. ಹೊಡಿಲೇಬೇಕು, ಹೊಡಿತೀವಿ. ಸೀಸನ್ ಟಾಟಾ ಬಾಯ್ ಬಾಯ್ ಗುರು.